ಇದು ಕಾಸರಗೋಡು ಜಿಲ್ಲೆಯ ಕೂಡ್ಲು ಗ್ರಾಮದ ಕಾಳ್ಯಂಗಾಡು ಎಂಬ ಸುಂದರ ಪ್ರಶಾಂತ ವಾತಾವರಣದಲ್ಲಿರುವ ಶ್ರೀ ಮೂಕಾಂಬಿಕಾ ದೇವಸ್ಥಾನ. ಇಲ್ಲಿ ದೇವಿಯು ಅತಿ ಪುರಾತನ ಕಾಲದಿಂದಲೇ ನೆಲೆಗೊಂಡಿರುವುದಾಗಿ ಐತಿಹ್ಯವಿದೆ. ಕಾಳಿಂಗಾಡು ಹೇಳಿದರೆ ಕಾಳಿಯ ಕಾಡುಗಳಿ ಇರುವ ಒಂದು ಪ್ರದೇಶ ಆಗಿತ್ತು. ಅದು ಕಾಳಿಂಗಾಡಾಗಿ ಶ್ರೀದೇವಿಯ ಅನುಗ್ರಹದಿಂದ ಆಯಿತು. ಈ ಪ್ರದೇಶದಲ್ಲಿ ದೈವದೇವರುಗಳ ಸಾನ್ನಿಧ್ಯವಿದ್ದು ಇಲ್ಲಿಗೆ ಕಾಳಿಯ ಕಾಡು ಎಂಬ ಹೆಸರಿದ್ದು ಆ ಬಳಿಕ ಕಾಳ್ಯಂಗಾಡು ಎಂಬುದಾಗಿ ಕರೆಯಲ್ಪಟ್ಟಿತು ಎಂಬುದು ಬಲ್ಲವರ ಮಾತು. ಸುಮಾರು 50 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ವಾಸ್ತವ್ಯದಲ್ಲಿದ್ದ ದಿವಂಗತ ಸಿ.ಕೆ. ಕುಟ್ಟಿಪೂಜಾರಿಯವರ ದ್ವಿತೀಯ ಪುತ್ರ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದ ಶ್ರೀ ಮಹಾಲಿಂಗ ಎಂಬವರ ಶರೀರಕ್ಕೆ ಆವೇಶವನ್ನು ಕೊಟ್ಟು ಶ್ರೀದೇವಿಯು ತನ್ನ ಸಾನ್ನಿಧ್ಯವನ್ನು ಪ್ರಕಟಪಡಿಸಿದಳು. ಶ್ರೀದೇವಿಯು ಅನುಗ್ರಹಿಸಿದಂತೆ ಮಹಾಲಿಂಗ ಪಾತ್ರಿಯವರು ತಮ್ಮ ಸರಕಾರಿ ಕೆಲಸಕ್ಕೆ ರಾಜೀನಾಮೆ ಇತ್ತು ಶ್ರೀದೇವಿಯ ಸೇವೆಗಳಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡರು. ಆ ಸಮಯದಲ್ಲಿ ಮಹಾಲಿಂಗ ಪಾತ್ರಿಯವರು ಅವರ ಇದು ವಿದ್ಯಾಭ್ಯಾಸ ಮುಗಿಸಿ ಪೊಲೀಸ್ ಹುದ್ದೆಗೆ ಹೋದರು. ಪೊಲೀಸ್ ಹುದ್ದೆಗೆ ಹೋಗಿ ಅವರ ತರವಾಡು ಕ್ಷೇತ್ರವಾದಂಥ ಗುಡ್ಡೆ ಮನೆಯಲ್ಲಿ ಅವರಿಗೆ ದೇವಿಯ ಆವೇಶ ಆಯಿತು. ಈ ದೇವಿಯ ಆವೇಶ ಆದರೆ ಸ್ವರೂಪಿ ಯುವಕ ಅವರಿಗೆ ಅಷ್ಟು ಇದಾಗಲಿಲ್ಲ. ನನ್ನ ಅಮ್ಮ ಬಿಟ್ಟು ಕೊಡಬೇಕು ಅಂತೇಳಿ ಅವ್ರು ತುಂಬ ಪ್ರಯತ್ನ ಪಟ್ಟರು, ಆಗಲಿಲ್ಲ. ಅವರು ತನ್ನ ಹುದ್ದೆಗೆ ರಾಜೀನಾಮೆ ಕೊಡಲೇಬೇಕಾಯಿತು. ಕೊಟ್ಟು ಈ ದೇವಿಯ ಸೇವೆಗೆ ಇಲ್ಲಿ ಕಂಕಣಬದ್ಧರಾಗಿ ನಿಂತು ಆ ಸಮಯದಲ್ಲಿ ಇವರು ಹೇಳಿದ ಹಾಗೆ ಭಕ್ತ ಜನರು ಬಂದು ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಬೇಕಾದಂಥ ರಾತ್ರಿ ಹಗಲು ಇಲ್ಲೇ ಇದ್ದುಕೊಂಡು ಅವರು ಈ ಕ್ಷೇತ್ರದ ಬೆಳವಣಿಗೆ ಕಾರಣಕರ್ತರು. ಆ ದೇವಸ್ಥಾನ ಕಟ್ಟಲಿಕ್ಕೆ ಅವರ ತಂದೆಯರ ಆ ಸಹಾಯದಿಂದ ಅವರು ಈ ಸ್ಥಳ ಎಲ್ಲ ಕ್ರಯಕ್ಕೆ ತೆಗೆದು ಕ್ಷೇತ್ರ ಆಯಿತು. ಕುಕ್ಕಾಜೆ ಆಂಜನೇಯ ದೇವಸ್ಥಾನ ತಂತಿವರಿ ಅಂತ ತನಿಯಪ್ಪ ಅವರ ಗುರು ಕಾರ್ಮಿಕತೆಯಲ್ಲಿ ತಂತಿವರಿಯರ ಕಾರ್ಮಿಕತೆಯಲ್ಲಿ ಇಲ್ಲಿ ಕ್ಷೇತ್ರ ಉದ್ಘಾಟನೆ ಆಯಿತು. ಅಲ್ಲಿಂದ ಇಲ್ಲಿಯವರೆಗೆ ಏನೂ ತೊಂದರೆ ಇಲ್ಲದೆ ನಡೆಯಿತು. ಶ್ರೀ ಮಹಾಲಿಂಗ ಪಾತ್ರಿಯವರ ನೇತೃತ್ವದಲ್ಲಿ ಅವರ ಗುರುಗಳಾದ ಶಿವೈಕ್ಯ ಶ್ರೀ ಶ್ರೀ ತನಿಯಪ್ಪ ಗುರುವರಿಯರು ಕುಕ್ಕಾಜೆ ಅವರ ಮಾರ್ಗದರ್ಶನದಲ್ಲಿ ಊರ ಪರವೂರ ಭಕ್ತ ಮಹಾಜನರ ಸಹಾಯ ಸಹಕಾರಗಳೊಂದಿಗೆ ಇಲ್ಲಿ ಶ್ರೀ ಮೂಕಾಂಬಿಕಾ ದೇವಿಯ ಸುಂದರ ಭವ್ಯ ದೇಗುಲವು ನಿರ್ಮಾಣಗೊಂಡಿತು. ಅದರೊಂದಿಗೆ ಆಂಜನೇಯ, ವೀರಭದ್ರ, ಕೊರಗತನಿಯ, ಕಲ್ಲುರುಟಿ, ಕಾಳಭೈರವ, ನಾಗ, ಗುಳಿಗ ಶಕ್ತಿಗಳ ಕಟ್ಟೆ ಗೋಪುರಗಳು ನಿರ್ಮಾಣಗೊಂಡಿತು. ನಿತ್ಯ ನೈಮಿತ್ತಿಕ ಪೂಜಾದಿಗಳು ಅನುಚಾನವಾಗಿ ಜರುಗುತ್ತಿದ್ದು ಶ್ರೀ ಕ್ಷೇತ್ರದಲ್ಲಿ ನಿತ್ಯ ಭಜನೆ, ನಾಗರ ಪಂಚಮಿಯಂದು ನಾಗತಂಬಿಲ, 9 ದಿನಗಳ ನವರಾತ್ರಿ ಮಹೋತ್ಸವ, ವಾರ್ಷಿಕ ಉತ್ಸವ, ಆಂಜನೇಯ ಸೇವೆ, ದೈವ ತಂಬಿಲ ನೇಮ, ತಂಬಿಲಾದಿಗಳು ಜರುಗುತ್ತಾ ಬರುತ್ತಿದ್ದು ವಿಶೇಷ ದಿನಗಳಲ್ಲಿ ಶ್ರೀದೇವಿಯ ದರ್ಶನ ಸೇವೆ ಜರುಗುತ್ತಾ ಬಂದಿತ್ತು. ಮುಖ್ಯ ಸೇವೆಗಳು ಇಲ್ಲಿ ಮಂಗಳಾರತಿ, ಮಹಾಮಂಗಳಾರತಿ ಮತ್ತು ಹೂವಿನ ಪೂಜೆ, ಅಲಂಕಾರ ಪೂಜೆ, ಮಹಾಪೂಜೆ ಮತ್ತು ವಿಶೇಷ ಪೂಜೆ ಉಂಟು. ಅದು ಶುಕ್ರವಾರ ದಿವಸಗಳಲ್ಲಿ ವಿಶೇಷ ಪೂಜೆಗಳೆಲ್ಲ ನಡೀತಾ ಉಂಟು. ವರ್ಷಂಪ್ರತಿಯಲ್ಲಿ ನಮಗೆ ಇದು ಶ್ರಾವಣ ತಿಂಗಳಲ್ಲಿ ಸಿಂಹ ಮಾಸದ 18ನೇ ದಿನ ಒಂದು ದಿನದ ವಿಶೇಷ ಪೂಜೆ. ಅದು ಕಳೆದು ಇದು ನವರಾತ್ರಿ ಪೂಜೆ, 9 ದಿವಸ ನವರಾತ್ರಿ ಪೂಜೆ. ತದನಂತರ ವಾರ್ಷಿಕೋತ್ಸವ, ಮೀನಮಾಸದ ಮೊದಲು ಮೀನಮಾಸದ ಹುಣ್ಣಿಮೆಗೆ, ತದನಂತರ ಹತ್ತನಾವಧಿ ಮೇ 24 25ಕ್ಕೆ ಬರ್ತದೆ ಹತ್ತನಾವಧಿ. ಇದು ವರ್ಷದ 4 ವಿಶೇಷತೆ. ಅದರೆಡೆಗೆ ಬಾಕಿ ಹಿಂದೂ ಪದ್ಧತಿಯಲ್ಲಿರುವ ಎಲ್ಲ ನಮ್ಮ ಬರುವ ಪೂಜೆಗಳು ನಾವು ಇಲ್ಲಿ ಮಾಡಿಸ್ತೇವೆ. ಅಂತೇಳಿದರೆ ನಾಗರ ಪಂಚಮಿ ಹಿಡಿದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಮತ್ತು ತುಳಸಿ ಪೂಜೆ ಮತ್ತು ಶಿವರಾತ್ರಿ ಪೂಜೆ ಎಲ್ಲ ಪೂಜೆಗಳಲ್ಲಿ ಹಿಂದೂ ಪದ್ಧತಿಯಲ್ಲೆಲ್ಲ ಪೂಜೆ ನಾವು ಮಾಡ್ತಾ ಇದ್ದೇವೆ. ಇದನ್ನು ಭಕ್ತಾದಿಗಳ ಸೇವೆ ಇಷ್ಟಾರ್ಥ ಸಿದ್ಧಿಗಾಗಿ ಅಭಯ ಪ್ರಸಾದ ನೀಡುವುದರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಕರ್ಷಿತರಾದರು.
ಒಟ್ಟಿನಲ್ಲಿ ಕಾಳ್ಯಂಕಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರವು ದೈವಿಕ, ಸಾಂಸ್ಕೃತಿಕ, ಸಾಹಿತ್ಯ ಹಾಗೂ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಬೆಳಗುತ್ತಿರುವ ಕಾರಣಿಕ ಶ್ರದ್ಧಾ ಕೇಂದ್ರವಾಗಿ ಧಾರ್ಮಿಕ ಭೂಪಟದಲ್ಲಿ ಗುರುತಿಸಲ್ಪಟ್ಟಿತು. ದಿನ ವರ್ಷಗಳಾಗಿ ಕಳೆದಂತೆ ವಯೋಸಹಜ ವೃದ್ಧಾಪ್ಯದಿಂದ ಮಹಾಲಿಂಗ ಪಾತ್ರೆಯವರು ದೈವೈಕ್ಯರಾದರು. ಬಳಿಕ ಕ್ಷೇತ್ರದಲ್ಲಿ ಇರಿಸಲಾದ ಸ್ವರ್ಣ ಪ್ರಶ್ನೆ ಚಿಂತನೆಯಲ್ಲಿ ಕೆಲವೊಂದು ನ್ಯೂನತೆಗಳು ಕಂಡುಬಂದುದಲ್ಲದೆ ಕ್ಷೇತ್ರ ಪುನರ್ನಿರ್ಮಾಣ, ಪುನಃಪ್ರತಿಷ್ಠೆ, ಬ್ರಹ್ಮಕಲಶಾದಿಗಳನ್ನು ಜರುಗಿಸುವುದು ಅನಿವಾರ್ಯವಾಗಿ ಕಂಡುಬಂದಿತ್ತು. ಇದರಂತೆ ಕ್ಷೇತ್ರದ ತಂತ್ರಿವರ್ಯರಾದ ಶ್ರೀ ಶ್ರೀ ಕೃಷ್ಣ ಗುರೂಜಿ ಕುಕ್ಕಾಜೆ ಅವರ ನೇತೃತ್ವದಲ್ಲಿ ಭಕ್ತರೆಲ್ಲರೂ ಸಭೆ ಸೇರಿ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಕಾರ್ಯಪ್ರವೃತ್ತರಾದರು. ಕ್ಷೇತ್ರದಲ್ಲಿ ಅನಿವಾರ್ಯವಾಗಿ ನಿರ್ವಹಿಸಬೇಕಾದ ಕಾಮಗಾರಿಗಳಾದ ಕ್ಷೇತ್ರ ಗರ್ಭಗುಡಿಯ ಪುನರ್ನಿರ್ಮಾಣ, ನಾಗದೇವರ ಕಟ್ಟೆ ಪುನರ್ನಿರ್ಮಾಣ, ಆಂಜನೇಯ ಮತ್ತು ವೀರಭದ್ರ ಸ್ವಾಮಿಯ ಪೀಠಸ್ಥಾನ ಪಲ್ಲಟ ಹಾಗೂ ಪುನರ್ನಿರ್ಮಾಣ, ಕಲ್ಲುರ್ಟಿ ಗುಳಿಗ ಸಾನ್ನಿಧ್ಯ ಪುನರ್ನಿರ್ಮಾಣ, ನೂತನ ದರ್ಶನ ಮಂಟಪ, ಬಾಲಾಲಯ ಪ್ರತಿಷ್ಠೆ ಇತ್ಯಾದಿ ಕೆಲಸ ಕಾರ್ಯಗಳನ್ನು ಊರ ಪರ ಊರು ಭಕ್ತರ ಉದಾರ ದೇಣಿಗೆ, ಶ್ರಮದಾನದ ಸೇವೆ ನಡೆಸಿ ಇದೀಗ ಬ್ರಹ್ಮಕಲಶೋತ್ಸವಕ್ಕೆ ಕ್ಷೇತ್ರ ಅಣಿಯಾಗಿದೆ. ಸ್ವರ್ಣ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದ ಪ್ರಕಾರ ದೇವಿಗೆ ಅಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ಇರುವ ಈಗ ಹಳೆಯ ಗರ್ಭಗುಡಿಯಲ್ಲಿ ಜಾಗ ಸಾಕಾಗುವುದಿಲ್ಲ ಎಂಬ ಒಂದು ಇದು ಬಂತು. ಅಲ್ಲಿ ಸಾಕಾಗುವುದಿಲ್ಲ, ಅದನ್ನು ತೆಗೆದು ಹೊಸದ ಒಂದು ಸ್ವಲ್ಪ ದೊಡ್ಡ ರೀತಿಯಲ್ಲಿ ಗರ್ಭಗುಡಿ ಮಾಡಬೇಕು ಎಂಬ ಆಯದಲ್ಲಿ ಸ್ವಲ್ಪ ದೊಡ್ಡ ಆಯದಲ್ಲಿ ದೇವಿಗೆ ಸಮಾನವಾದಂಥ ಯೋಗ್ಯವಾದಂಥ ರೀತಿಯಲ್ಲಿ ಒಂದು ಆಯದ ಗರ್ಭಗುಡಿಯನ್ನು ನಿರ್ಮಾಣ ಮಾಡಬೇಕು ಅಂತಲೇ ಸ್ವರ್ಣ ಪ್ರಶ್ನೆಯಲ್ಲಿ ಕಂಡು ಬಂದ ಪ್ರಕಾರ ಈಗ ಗರ್ಭಗುಡಿಯನ್ನು ನಿರ್ಮಾಣ ಮಾಡಿದ್ದು ನಮಸ್ಕಾರ ತೀರ್ಥ ಮಂಟಪ ಹಾಗೂ ಆಂಜನೇಯ ಮತ್ತು ಮಹಾಗಣಪತಿದು ಗುಡಿ, ಆಂಜನೇಯ ದೇವರ ಗುಡಿ, ಅದೇ ರೀತಿ ಉಪದೇವತೆಗಳ ವೀರಭದ್ರಂದು ಕಟ್ಟೆ, ಹಾಗೆ ಹೊರಗಡೆ ಗುಳಿಗ ಭೈರವ ಆಗ ನಾಗ ಮತ್ತು ನಾಗಕನ್ಯಕಿ ಇದರ ಒಂದು ಕಟ್ಟೆ, ಹೊರಗಡೆ ಗುಳಿಗ, ಕಲ್ಲುರ್ಟಿ ಮತ್ತು ಕೊರಗಜ್ಜನ ಕಟ್ಟೆ ಕೂಡ ಇದೆ. ಯಾರೆಲ್ಲ ಬಂದು ಒಳ್ಳೆಯದಾಗಿದ್ದಾರೋ ಅವರೆಲ್ಲ ದಾನ ಮಾಡಿ ಈ ಕ್ಷೇತ್ರದ ನಿರ್ಮಾಣ ಕೆಲಸಗಳು 6 ತಿಂಗಳಲ್ಲಿ ಆಗಿರುವಂಥದ್ದು. ಆಗ ದೇವಿಯ ಕೈಯಲ್ಲಿರುವಂತಹ ಆಯುಧಗಳು ಅದು ವಿಕಾರ ರೂಪದಲ್ಲಿದೆ. ಖಡ್ಗ ಹಾಗೂ ತ್ರಿಶೂಲ ರೂಪದಲ್ಲಿತ್ತು. ಅದನ್ನು ಅಭಯಹಸ್ತ ಹಾಗೂ ಶಂಖ ಚಕ್ರದ ಮುಖಾಂತರ ಸ್ಥಾಪಿಸಿ ಪ್ರತಿಷ್ಠೆ ಮಾಡಬೇಕು ಅಂತ ಕಂಡ ಪ್ರಕಾರ ಅದರ ಚಿಂತನೆಯಲ್ಲಿ ಮುಂದುವರಿದಿದ್ದೇವೆ ನಾವು. ಹಾಗೆ ಸುತ್ತುಗೋಪುರ ಹೇಳಿದರೆ ಹಲವು ವೆಚ್ಚದಲ್ಲಿ ಹಾಗೂ ಒಳ್ಳೆ ವಿಸ್ತಾರವಾಗಿ ಒಳ್ಳೆ ಅಂದವಾಗಿ ಮಾಡಿದಂತಹ ಸುತ್ತುಗೋಪುರ. ಅದು ಸಮಿತಿಯಲ್ಲಿ ಯಾರಿಗೂ ಕೂಡ ಅದನ್ನು ತೆಗೆಯುವಂತಹ ಮನಸ್ಸು ಇಲ್ಲ. ಹಾಗೆ ಪ್ರಶ್ನಾಚಿಂತೆಯಲ್ಲಿ ಕಂಡ ಪ್ರಕಾರ ಕೂಡ ಅದು ತೆಗೆಯುವ ಅವಶ್ಯಕತೆ ಇಲ್ಲ, ಅದನ್ನೇ ಮುಂದುವರಿಸುವಂಥ ನಾವು ನಿರ್ಣಯಕ್ಕೆ ಬಂದು ಅದಕ್ಕೆ ಸ್ವಲ್ಪ ವೆಚ್ಚ ತಗಲ್ತದೆ. ಈ ಶಿಲೆಯನ್ನು ಒಳಗೆ ತರುವಾಗ ನಮಗೆ ದೊಡ್ಡ ಕ್ರೈನ್ ಬೇಕಾಗಿದೆ, ಇದರ ಡಬಲ್ ಖರ್ಚು ನಮಗೆ ಬರ್ತದೆ. ಈಗ 1-1.5 ಲಕ್ಷ ಕ್ರೈನಿಗೆ ಬರುವ, ಇದರ ಸಹ 3-4 ಲಕ್ಷವರೆಗೆ ನಮಗೆ ಕ್ರೈನಿಗೆ ವೆಚ್ಚ ಆಗಿದೆ. ಆ ಸುತ್ತುಗೋಪುರದಿಂದ ಮೇಲೆ ತಂದು ನಾವು ಇದನ್ನು ಜೋಡಣೆ ಮಾಡಿದ್ದು. ಅದು ಬಲು ವಿಶೇಷವಾದ ಬರುವವರೆಲ್ಲ ಇದು ಹೇಗೆ ಒಳಗೆ ಜೋಡಣೆ ಮಾಡಿ ಅಂತ ಕೇಳಿಕೊಂಡಿದ್ರು. ಈಗ ಒಳಗಿಂದ ದೊಡ್ಡ ಕ್ರೈನಲ್ಲಿ ನಾವು ಪ್ಲೈನಲ್ಲಿರುವ ಇದು ಮತ್ತು ನೇವಿಯವರೆಲ್ಲ ಮಾಡುವಂಥ ಕ್ರೈನ್, ಅದು ದೊಡ್ಡದಂದು ಇಲ್ಲಿ ಒಳಗೆ ಸೆಟ್ ಮಾಡಿದ್ದು. ಹಾಗೆ ಒಂದು ವಿಸ್ತಾರವಾಗಿ ಸುತ್ತುಗೋಪುರ ನಮಗೆ ಮುಟ್ಟದೆ ನಾವು ಈ ಕಾರ್ಯಕ್ರಮ ನಮಸ್ಕಾರ ಮಂಟಪ ಹಾಗೂ ಗರ್ಭಗುಡಿಯ ಕೆಲಸ ನಿರ್ಮಾಣವಾಗಿದೆ. ಸಾಧಾರಣ 7-8 ತಿಂಗಳೊಳಗೆ ನಮ್ಮ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಹಾಗೆ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ಕೂಡ ಪೂರ್ಣ ಆಶೀರ್ವಾದ, ಎಡನೀರು ಸ್ವಾಮಿಯವರ ಪೂರ್ಣ ಆಶೀರ್ವಾದಗಳೊಂದಿಗೆ ಇಲ್ಲಿವರೆಗೆ ನಾವು ಮುಂದುವರಿಸಲು ಸಾಧ್ಯವಾಗಿದೆ. ಹಾಗೆ ಬ್ರಹ್ಮಕಲಶದ ಸಡಗರದಲ್ಲಿ ನಾವಿದ್ದೇವೆ. ಏಪ್ರಿಲ್ 26ರಿಂದ ಮೇ 2ರವರೆಗೆ ಕುಕ್ಕಾಜೆ ಗುರೂಜಿ ತಂತ್ರಿಯವರ ಕಾರ್ಮಿಕತ್ವದಲ್ಲಿ ಈ ಕಾರ್ಯಕ್ರಮ ಜರುಗಲಿಕ್ಕಿದೆ. 26ನೇ ತಾರೀಕಿಗೆ ಕಾಸರಗೋಡು ಮಲ್ಲಿಕಾರ್ಜುನ ದೇವಸ್ಥಾನದಿಂದ ಹಸಿರುವಾಣಿ ಮೆರವಣಿಗೆ ವಿಜೃಂಭಣೆ ಹೊರಡಲಿದೆ. ಅದರ ನಂತರ 5 ದಿನಗಳ ಕರೆಯುವಂತಹ ಕಾರ್ಯಕ್ರಮ, ಹಲವು ಕಾರ್ಯಕ್ರಮಗಳು ಕೂಡಿದೆ, ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಕೂಡಿದೆ.
ಎಡನೀರು ಗುಡುಗಳ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಗಳು ಈ ಕಾರ್ಯಕ್ರಮವನ್ನೆಲ್ಲ ವಿದ್ಯುಕ್ತವಾಗಿ ಚಾಲನೆ ಮಾಡಲಿಕ್ಕಿದ್ದಾರೆ. ಹಲವು ಗಣ್ಯ ವ್ಯಕ್ತಿಗಳು ಬರಲಿಕ್ಕಿದ್ದಾರೆ. ಹಲವು ಪ್ರದೇಶದಿಂದ ಹಲವು ಭಕ್ತರು ಬರುವಂತಹ ನಿರೀಕ್ಷೆ ಕೂಡ ಇದೆ. ನನಗೆ ಸಾಧಾರಣ 50,000ದ ಮೇಲೆ ಜನ ಸೇರಬಹುದೆಂಬ ಅಂದಾಜಾಗಿದೆ. ಈ ಕಾಳೆಂಗಾಡು ಮೂಕಾಂಬಿಕೆ ದೇವಸ್ಥಾನದ ಏಪ್ರಿಲ್ 26ಕ್ಕೆ ನಮ್ಮ ಈ ಬ್ರಹ್ಮಕಲಸದ ಕೆಲಸ ಪ್ರಾರಂಭ ಆಗುಂಡು. ಅವು ಮೇ 2 ಮುಟ್ಟರಾಯ್ತಿನ ಕಾರ್ಯಕ್ರಮ ಐತು. ಕಾಂಡೆ ಈ 26ಕ್ಕೆ ಕಾಂಡೆ ಭಜನೆ ಕಾಂಡೆ ಪುಳ್ಯ ಕಾಂಡೆ ಶುರು ಆಗುಂಡು. ಐದು ಬೊಕ್ಕ ಬೈಯೆಡ್ ಹಸಿರು ಕಾಣಿಗೆ ಮಲ್ಲಿಕಾಡು ಕಾಸರಗೋಡು ಮಲ್ಲಿಕಾಡು ದೇವಸ್ಥಾನ ಹಿಡಿದು ಇಡೀ ಕೊಂಡ್ರೆ ಕಾರ್ಯಕ್ರಮ ಆಂಡ ಕಾಂಡೆ ಪುಳ್ಯ ಕಾಂಡೆನೇ ನಮಕ್ ಉಗ್ರಾಣ ಮುಹೂರ್ತ ಒಂಜಿ ಕಾಂಡೆ ಎಂಕಲ ಮಾಡ್ಬೋ ಮುಲ್ಪ ಐಟ್ ಆಂಡ ರಾತ್ರಿ ಬೈಯೇಡು ಅನಗ ನಾ ಮುಹೂರ್ತ ಸಮಯ ತಿಕ್ಕುಜಿ ಐದು ಥರ ಕಾಂಡೆನೇ ಮಾಡ್ತದ್ದು ಬೈಯೇಡು ಹಸಿರು ಕಾಣಿಗೆ ಕೊಂಡ್ರ ಕಾರ್ಯಕ್ರಮ ಐಕೆ ಮಾತ ಭಕ್ತರು ಮಾತ ಐಕೆ ಸಹಕರಿಸಿದು ಮಾತೆರಡು ಬರೋದು ಅಂತ ಇನ್ನು ಕೇಳೋಣ ಅವೇನೇಕರ ಮಾತ ಭಕ್ತಾದಿಗಳ ಬರ್ತದೆ. ಈ ಪೂರ್ಣ ಈ 7 ದಿನದ ಕಾರ್ಯಕ್ರಮ ಪೂರ್ಣ ನಿರ್ವಹಿಸಿದ್ದು ಕೊರಡು ಅನ್ನೋದು ಮಾತೆರಲ್ಲ ಕೇಳೋಣ ಅಪ್ಪ ಮಾತೆರಲ್ಲ ಆಯ್ತು ಅಕ್ಕಳು ಮೇಕಳು ಅಂತೈತಿ ಮಾತೆರಲ್ಲ ಬರ್ತದೆ ದೇನ ನೆಕ್ಕ ಭಾಗವಹಿಸೋದು ಅಂತ ಇನ್ನು ಕೇಳೋಣ. ಕಾಳ್ಯಂಗಾಡು ಶ್ರೀ ಮೂಕಾಂಬಿಕಾ ಕ್ಷೇತ್ರದ ಪುನರ್ ನಿರ್ಮಾಣ ಕೈಂಕರ್ಯಕ್ಕೆ ಹಾಗೂ ಬ್ರಹ್ಮಕಲಶೋತ್ಸವ ಸಾಂಗವಾಗಿ ನಡೆಯಲು ಕಾರಣೀಭೂತರಾದ ಊರಿನ ಪರವೂರಿನ ಭಗವದ್ ಭಕ್ತರು ತನು ಮನ ಧನಗಳಿಂದ ಸಹಾಯ ಸಹಕಾರಗಳನ್ನಿತ್ತು ಸಹಕರಿಸಿದವರಿಗೆ ತನ್ಮೂಲಕ ಶ್ರೀ ಮೂಕಾಂಬಿಕಾ ಅಮ್ಮನವರ ಹಾಗೂ ಪರಿವಾರ ದೈವ ದೇವತೆಗಳ ಕೃಪಾ ಕಟಾಕ್ಷಕ್ಕೆ ಸದಾ ಲಭಿಸಲಿ ಎಂಬುದಾಗಿ ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ.